ಚೆಲುವರಾಯ ಸ್ವಾಮಿಗೂ ನಾಚಿರಮ್ಮ ಟೋಚಿರಿಗೂ ಮದುವೆ ಮಾಡಿಸ್ತಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಒಂದು ಮೌಲ್ಯ ಅಂತೇಳಿ. ನಾನಿರೋದು ಮೇಲ್ಕೋಟೆಯಲ್ಲಿ. ಮೇಲ್ಕೋಟೆ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ? ನನಗಂತೂ ನಮ್ಮೂರೇ ನನಗೆ ಇಷ್ಟ, ಯಾವಾಗಲೂ ಇಷ್ಟನೇ. ಯಾಕೆ ಅಂತಂದರೆ ಮೇಲ್ಕೋಟೆಯಲ್ಲಿ ಪೀಸ್ಫುಲ್ಲಾಗಿರೋ ಜಾಗಗಳಿದೆ. ಅದು ನಿಮಗೆ ಗೊತ್ತಿಲ್ಲ ಅಂತಂದರೆ ಇನ್ನೊಂದು ದಿನ ನಾನು ಹೇಳ್ಕೊಡ್ತೀನಿ. ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ ಮೇಲುಕೋಟೆಯ ಲಕ್ಷ ದೀಪೋತ್ಸವ. ಯಾಕೆ ಅಂತಂದರೆ ವೈರಮುಡಿ ಉತ್ಸವ ಸ್ಟಾರ್ಟ್ ಆಗ್ತಿದೆ. ಅದರಲ್ಲೂ 20 ವರ್ಷ ಆದ ನಂತರ ಈ ಥರ ನಾನು ಲಕ್ಷ ದೀಪೋತ್ಸವನ ನೋಡ್ತಿರೋದು. ಅದು ನಮ್ಮ ಮೇಲುಕೋಟೆಯಲ್ಲಿ ಅದೊಂಥರ ಸ್ಪೆಷಲ್ಲೇ ಬಿಡಿ ನಮಗೆ. ಅಂದರೆ ಇವತ್ತು ಲಕ್ಷ ದೀಪೋತ್ಸವ ನಡೀತಿದೆ ಅಂತಂದರೆ ಇದೇ ತಿಂಗಳು 28ನೇ ತಾರೀಕು ಶನಿವಾರದಂದು ವೈರಮುಡಿ ಬ್ರಹ್ಮೋತ್ಸವ ನಡೆಯುತ್ತೆ. ಎಲ್ಲರೂ ತಪ್ಪದೆ ಬರ್ತೀರಾ ಅಲ್ವಾ? ಓಕೆ. ಇನ್ನೊಂದು ವಿಷಯ ಹೇಳ್ಬೇಕಂತಂದರೆ ಇಲ್ಲಿನ ಹಿರಿಯರಿದ್ದಾರೆ ದಾಸಪ್ಪ ಅಂತ ಹೇಳಿ, ಅವರಿಂದ ಒಂದು ಚಿಕ್ಕ ಮಾತು ಕೇಳ್ಕೊಂಡು ಬರೋಣ ಬನ್ನಿ. ಇದೆ ನಡೆದಾದ್ಮೇಲೆ ದೇವರಿಗೆ ಕಂಕಣ ಕಟ್ತಾರೆ. ಆಮೇಲೆ ದೇವರ ಕರ್ಕ ಬಂದಿದ್ದು ದಾರೆ ಮಂಟಪ ಅಂತಾರೆ. ಚೆಲುವರಾಯ ಸ್ವಾಮಿಗೂ ನಾಚಿರಮ್ಮ ಟೋಚಿರಿಗೂ ಮದುವೆ ಮಾಡಿಸ್ತಾರೆ. ಮದುವೆ ಮಾಡಿ ಸೇಮ್ ನಾವೆಂಗೆ ಫ್ಯಾಮಿಲಿಗಳ ಮದುವೆ ಮಾಡಿಸ್ತೀವಿ ಅದೇ ತರ. ಆಮೇಲೆ ಇವತ್ತು 8 ದಿವಸಕ್ಕೆ ವೈರಮುಡಿ ಉತ್ಸವ. ಅದೇ ತರ ಈ ಜಾತ್ರೆ ತೇರು ತೆಪ್ಪ ನಡ್ಕೊಂಡು ಹೋಯ್ತಾ ಇರ್ತದೆ. 15 ದಿವಸಕ್ಕೂ ತಿರ್ಗಾ ಇದೇ ತರ ಆಗುತ್ತೆ ತೆಪ್ಪ. ಹೌದು, ಅದೇ ತರ. ಈಗ ನಿಮ್ಗೆ ಗಂಡು ನೋಡಿ ಎಣ್ಣೆ ಹೆಂಗ್ ಕೇಳ್ತಾರೆ, ಗಣ್ಣವರೇ ಎಣ್ಣೆ ಹೆಂಗ್ ಕೇಳ್ತಾರೆ, ಏನು ತುಂಬಣಿಕೆ ಎಲ್ಲಾನು ಮಾಡ್ತಾರೆ, ಹಣ್ಣು ಗಿಣ್ಣು ಸೇಮ್ ಅದೇ ತರ ಮಾಡ್ತಾರೆ ದೇವ್ರಿಗೂ ಅಷ್ಟೇ. ಸರಿ ಅಂಕಲ್. ನನ್ನ ಕಂಟೆಂಟ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಥ್ಯಾಂಕ್ ಯು.